ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ತಾಲೂಕಿನ ಸಮಸ್ತ ಜನತೆಗೂ, ಕೇಬಲ್ ಆಪರೇಟರ್ಸ್ಗಳಿಗೂ, ಜಾಹೀರಾತುದಾರರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಜನವಾರ್ತೆಯ ಮುಖ್ಯಾಂಶಗಳು. ದೇಶದ ಪ್ರಗತಿಗೆ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕೊಡುಗೆ ಅಪಾರವಾದದ್ದು. ಅವರ ಜೀವನ ಚರಿತ್ರೆಯನ್ನ ಪ್ರತಿಯೊಬ್ಬರೂ ಓದಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕು ಆಡಳಿತದಿಂದ ಆಚರಿಸಲಾದ ಗಾಂಧೀಜಿ ಮತ್ತು ಶಾಸ್ತ್ರಿಯವರ ಜಯಂತಿಯಲ್ಲಿ ಹೇಳಿಕೆ. ಟೈಮ್ಸ್ ಪಿಯು ಕಾಲೇಜಿನಲ್ಲಿ ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವ ಕಾರ್ಯಕ್ರಮ. ಕಾಲೇಜಿನ ಪ್ರತಿ ವಿದ್ಯಾರ್ಥಿಗಳಿಗೆ ತಲಾ 2 ಗಿಡಗಳ ವಿತರಣೆ. ಪ್ರಕೃತಿಯನ್ನ ರಕ್ಷಿಸಬೇಕಾಗಿರುವುದು ಪ್ರತಿಯೊಬ್ಬರ ಹೊಣೆ ಎಂದ ಎಎಫ್ಒ ಖಲಂದರ್. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆ ಮತ್ತು ತಾಲೂಕಿನ ಹಿರಿಸಾವಿಯಲ್ಲಿ ಮಹನೀಯರ ಜನ್ಮ ಜಯಂತಿ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ 76,000 ಮೌಲ್ಯದ ಟ್ರ್ಯಾಕ್ ಸೂಟ್ಗಳ ವಿತರಣೆ. ವಾರ್ತೆಗಳ ವಿವರ. ದೇಶದ ಪ್ರಗತಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಹಸಿರು ಕ್ರಾಂತಿಯ ಹರಿಕಾರರಾದ ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕೊಡುಗೆ ಅಪಾರವಾದದ್ದೆಂದು ಶಾಸಕ ಸಿಎನ್ ಬಾಲಕೃಷ್ಣರವರು ಹೇಳಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಬುಧವಾರದಂದು ತಾಲೂಕು ಕಚೇರಿಯಲ್ಲಿ ಏರ್ಪಡಿಸಿದ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯಂದು ಮಾತನಾಡಿದ ಅವರು, ಅಹಿಂಸಾ ಮಾರ್ಗದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟರು. ಉಪ್ಪಿನ ಸತ್ಯಾಗ್ರಹ, ಸ್ವದೇಶಿ ಚಳುವಳಿಗಳನ್ನು ನಡೆಸಿದ ಧೀಮಂತ ನಾಯಕ ಮಹಾತ್ಮ ಗಾಂಧೀಜಿ ಎಂದು ಬಣ್ಣಿಸಿದರು. ಗಾಂಧೀಜಿಯವರ ಜೀವನ ಚರಿತ್ರೆಯನ್ನ ಎಲ್ಲರೂ ಓದಬೇಕು. ಚನ್ನರಾಯಪಟ್ಟಣದಲ್ಲಿರುವ ಗಾಂಧಿ ವೃತ್ತವನ್ನು 25 ಲಕ್ಷ ರು ವೆಚ್ಚದಲ್ಲಿ ಪುರಸಭಾ ವತಿಯಿಂದ ಅಭಿವೃದ್ಧಿಪಡಿಸಲಾಗುವುದೆಂದರು. ಅದೇ ರೀತಿ 18 ತಿಂಗಳು ಪ್ರಧಾನಿಯಾಗಿ ಅಧಿಕಾರ ನಡೆಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1965ರಲ್ಲಿ ನಡೆದ ಯುದ್ಧದ ಗೆಲುವಿಗೆ ಕಾರಣರಾದವರು. 1966ರಲ್ಲಿ ರಷ್ಯಾದ ಮಧ್ಯಸ್ಥಿಕೆಯಲ್ಲಿ ತಾಷ್ಕೆಂಟ್ನಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಪ್ಪಂದ ಏರ್ಪಟ್ಟಿತ್ತು. ಇವರ ಅಧಿಕಾರಾವಧಿಯಲ್ಲಿ ಅನೇಕ ಅಭಿವೃದ್ಧಿಗಳನ್ನು ಕೈಗೊಳ್ಳುವ ಮೂಲಕ ದೇಶದ ಪ್ರಗತಿಗೆ ಕಾರಣರಾದರು ಎಂದು ತಿಳಿಸಿದರು. ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯೇ ಈ ದೇಶದ ಈ ನಾಡಿನ ರೈತರ ಅಭಿವೃದ್ಧಿ ಇರ್ತಕ್ಕಂಥ ಒಂದು ಸಂದೇಶವನ್ನು ನೀಡಿದರು. ಹಳ್ಳಿಗಳು ಅಭಿವೃದ್ಧಿ ಹೊಂದಿದರೆ ದೇಶ ಒಂದು ಆರ್ಥಿಕವಾಗಿ ಒಂದು ಮುಂದೆ ಬರ್ತಕ್ಕಂಥದಕ್ಕೆ ಎಲ್ಲ ರಂಗಗಳಲ್ಲೂ ಕೂಡ ಸಹಕಾರಿಯಾಗ್ತದೆ ಇರತಕ್ಕಂಥ ಒಂದು ಸಂದೇಶವನ್ನು ಮಹಾತ್ಮ ಗಾಂಧೀಜಿ ನೀಡಿದರು. ಬಹುಶಃ ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಹೋರಾಟಗಳನ್ನು ನೆನೆಸ್ಕೊಂಡ್ರೆ ನಾವು ಬಹುಶಃ ಅದನ್ನೆಲ್ಲ ನಾವು ಇದು ಮಾಡಬೇಕು. ಏಕೆಂದರೆ ಅಹಿಂಸಾ ಮಾರ್ಗ, ಉಪ್ಪಿನ ಸತ್ಯಾಗ್ರಹಗಳು, ಅದೇ ರೀತಿಯಲ್ಲಿ ಸ್ವದೇಶಿ ವಸ್ತುಗಳನ್ನು ಸ್ವೀಕರಿಸ್ತಕ್ಕಂಥದ್ದು, ವಿದೇಶಿ ವಸ್ತುಗಳನ್ನು ತಿರಸ್ಕರಿಸ್ತಕ್ಕಂಥದ್ದು, ಹಲವಾರು ಸತ್ಯಾಗ್ರಹಗಳನ್ನು ಈ ಭಾರತದ ಭೌಗೋಳಿಕವು ಎಲ್ಲ ಕಡೆ ಪ್ರವಾಸ ಮಾಡಿ ಜನರನ್ನು ಸಂಘಟನೆ ಮಾಡೋದ್ರ ಮೂಲಕ ಬ್ರಿಟಿಷರ ಸಂಕೋಲೆಯಿಂದ ಈ ದೇಶವನ್ನು ಒಂದು ಮುಕ್ತಿ ಕೊಡಿಸುವಂಥ ಕೆಲಸವನ್ನು ಮಹಾತ್ಮ ಗಾಂಧೀಜಿಯವರು ಮಾಡೋದ್ರ ಮೂಲಕ ಬಹುಶಃ ದೇಶದ ಯಾವುದೇ ಒಂದು ಹುದ್ದೆಯನ್ನೂ ಕೂಡ ಬಯಸಿದೆ. ಈ ನನ್ನ ಸೇವೆ ಈ ನಾಡಿಗೆ ಸಮರ್ಪಣೆಯಾಗಿರಲಿ ಅಂತಕ್ಕಂಥದ್ದನ್ನು ಹೇಳಿದಾರಲ್ಲ, ಅದನ್ನು ಜೀವನವನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೇನೂ ಕೂಡ ಇವತ್ತು ಸ್ವಾರ್ಥದ ಬದುಕಿಗೆ ಇವತ್ತು ನಾವು ಹೆಚ್ಚು ಆದ್ಯತೆ ಗುರುತು ಮಾಡಿ ಇವತ್ತು ಅವರ ಸರಳ ವ್ಯಕ್ತಿತ್ವ, ಸರಳ ಜೀವನವನ್ನು ಅಳವಡಿಸಿಕೊಂಡರು. ಇನ್ನೂ ತಹಶೀಲ್ದಾರ್ ಬಿಎನ್ ನವೀನ್ ಕುಮಾರ್ ಅವರು ಮಾತನಾಡಿ, ಗಾಂಧೀಜಿಯವರು ಸತ್ಯ ಅಹಿಂಸಾ ಮಾರ್ಗವನ್ನು ಅನುಸರಿಸಿದರು. ಅವರು ಅನುಸರಿಸಿದ ಸತ್ಯ ಅಹಿಂಸತೆಗಳು ವಿಶ್ವಕ್ಕೆ ಭಾರತ ಸಲ್ಲಿಸಿದ ಕೊಡುಗೆಯಾಗಿವೆ. ಭಾರತ ಹೈನುಗಾರಿಕೆಯಲ್ಲಿ ಅಭಿವೃದ್ಧಿಯನ್ನ ಹೊಂದಲು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದಿಟ್ಟ ಕ್ರಮ ತೆಗೆದುಕೊಂಡವರು. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಕೈಗೊಂಡರು ಎಂದು ತಿಳಿಸಿದರು. ಒಂದು ನಮಗೆ ಸುವರ್ಣಾವಕಾಶ ಸಿಕ್ಕಿದೆ. ಸೊ ಖಂಡಿತ ಇದು ನಾವೆಲ್ಲರೂ ಏನಂದರೆ ಒಂದು ಸಂಭ್ರಮವನ್ನು ಆಚರಿಸುವಂತಹ ದಿನ. ಯಾಕಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ನಮ್ಮ ಗಾಂಧೀಜಿಯವರ ಪ್ರೇರಣೆಗೆ ಒಳಗಾಗಿ ಅವರ ಮಾರ್ಗವನ್ನೇ ಅವರು ಅನುಸರಿಸ್ತಾ ಹೋಗ್ತಾರೆ. ಗಾಂಧೀಜಿಯವರು ತಮಗೆಲ್ಲ ಗೊತ್ತಿರೋ ಹಾಗೆ ಅವರ ಒಂದು ದಿಟ್ಟ ನಿಲುವು ಏನಪ್ಪ ಅಂತ ಹೇಳಿದ್ರೆ ಸತ್ಯನ ಪರಿಪಾಲನೆ ಮಾಡೋದು. ಅಂದರೆ ಅವರ ಗುರಿ ಯಾವಾಗಲೂ ಏನಿತ್ತು ಅಂತ ಹೇಳಿದ್ರೆ ಸತ್ಯವನ್ನು ಪ್ರತಿಪಾದನೆ ಮಾಡೋದಾಗಿತ್ತು. ಅದಕ್ಕೆ ಒಂದು ಮಾರ್ಗ ಆಡ್ಕೊಂಡ್ರು. ಆ ಮಾರ್ಗನೇ ಅಹಿಂಸಾ. ಅಂದರೆ ಯಾವ ಕಷ್ಟ ಸಂದರ್ಭಗಳು ಬಂದರೂ ಕೂಡ ನಾವು ಹಿಂಸೆಯ ಮಾರ್ಗವನ್ನು ಹೋಗಬಾರ್ದು. ಅಹಿಂಸೆಯಿಂದಲೇ ನಾವು ಸತ್ಯದ ದಾರಿ ಅಥವಾ ಗುರಿನ ಮುಟ್ಟಬೇಕು ಅಂತ ಪ್ರತಿಪಾದನೆ ಮಾಡಿದವರು.
ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿದೆ, ನಮ್ಮ ಭಾರತದ ಏನು ನಾವು ಇತಿಹಾಸವನ್ನು ನೋಡಿದಾಗ ಸುಮಾರು ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ನಾವು ಕೆಲವು ರಾಜರುಗಳು. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷೆ ಕೆಎನ್ ಬನಶಂಕರಿ ರಘು ಮಾತನಾಡಿದರು. ಸಮಾರಂಭದಲ್ಲಿ ವಿವಿಧ ಧರ್ಮಗಳ ಮುಖ್ಯಸ್ಥರಾದ ಅರ್ಚಕ ಬಾಲಕೃಷ್ಣ ಭಟ್, ಪಾದ್ರಿ ಜರೋ ಮುನಾವರ್ ಪಾಷಾ ಅವರನ್ನು ಸನ್ಮಾನಿಸಲಾಯಿತು. ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿಆರ್ ಸುರೇಶ್, ಮುಖ್ಯಾಧಿಕಾರಿ ಕೆಎನ್ ಹೇಮಂತ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಡಿವೈಎಸ್ಪಿ ರವಿಪ್ರಸಾದ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಟಿ ಮಂಜಪ್ಪ ಭಾಗವಹಿಸಿದ್ದರು. ಶಾಸ್ತ್ರಿ ಇವರುಗಳ ದಿನಾಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಅವರು ಕೊಟ್ಟಂಥ ಒಂದು ದಾರಿಯಲ್ಲಿ ನಾವು ನಡೀಬೇಕು ಬಹಳ ಮುಖ್ಯವಾಗಿದೆ. ಮಹಾತ್ಮ ಗಾಂಧಿ ಶಾಂತಿ ಪದವನ್ನು ತೋರಿಸಿದ್ರು. ಆ ಶಾಂತಿ ಪದ ನಾವೆಲ್ಲರೂ ಸಾಕಬೇಕು. ಪರಸ್ಪರಲ್ಲಿ ಒಳ್ಳೆಯ ಒಂದು ಸಹಬಂಧ, ಸಹಕಾರ, ಬಡವರ ಉದ್ಧಾರ ಇದು ಬಹಳ ಮುಖ್ಯವಾಗಿ ಆಗಬೇಕು. ಇನ್ನೊಂದು ನಾವು ಆಗಲಿಲ್ಲ, ಭಾಳ ದೂರ ಸಾಕೋದು ನಮಗೆ ಅನ್ನಿಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಪ್ರಯತ್ನ ಮಾಡಬೇಕು. ಬೇರೆ ನಮ್ಗೆ ಏನು ಮಾಡಿದ್ದಾರೆ ಅಂತ ನಾವು ಕೇಳಿದ್ರೆ ನಾವೇನು ಮಾಡಿದ್ದೇವೆ, ನಮ್ಮ ದೇಶಕ್ಕೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಜನರಿಗೆ ನಾವೇನು ಮಾಡಿದ್ದೇವೆ ಎಂಬುದನ್ನು ಪ್ರಶ್ನಿಸಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಇಂಥ ಒಂದು ಒಳ್ಳೆಯ ಆದರ್ಶ ದೊಡ್ಡತನದ ಸಿರಿಮೆಯನ್ನು ಬೆಳೆಸಿದಂತಹ ಮಹನೀಯರು ನಮ್ಮ ಶಾಸ್ತ್ರೀಜಿಯರು. ಶಾಸ್ತ್ರಿ ಇತಿ ದ ಬ್ರಿಲಿಯನ್ಸ್ ಆಫ್ ದ ಟ್ಯಾಲೆಂಟ್ಸ್ ಅಂಡ್ ಎಮಿನೆಂಟ್ ಅಂತಕ್ಕಂಥ ಒಂದು ಪದವಿಯನ್ನು ಕಾಶಿ ಕ್ಷೇತ್ರದ ಒಂದು ಕ್ಷೇತ್ರದಲ್ಲಿ ಕೊಟ್ಟಂಥ ಮಹನೀಯರು. ಅಂತ ಮಹನೀಯರ ಪುಣ್ಯದಿವಸ ಕೂಡ ಇದಾಗಿದೆ. ಅವರು ತೋರಿಸಿಕೊಟ್ಟಂತಹ ಜೀವನ ಬಡತನದಲ್ಲಿ ಬೆಳೆದು ಸಿರಿತನದ ಹೆಮ್ಮೆಯನ್ನು ತೋರಿಸಿಕೊಟ್ಟಂಥ ಮಹನೀಯರಾಗಿ ಎರಡನೇ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅಂಥವರ ದಿವ್ಯವಾದ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಸದಾಕಾಲ ಇರಲಿ. ನಾವು ಕೂಡ ಕೈಲಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡುವ ಮೂಲಕ ಈ ಸಮಾಜಕ್ಕೆ ಮಾದರಿಯಾಗಿ ಬರೋಣ ಅಂತ ಹೇಳ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಜನನಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಮನಸ್ಸಲ್ಲಿ ಇಟ್ಕೋಬೇಕಾದ ಒಂದು ಅಂಶಗಳು ಏನಂದರೆ, ನಾವು ಈ ಜಯಂತಿಗಳನ್ನು ಯಾಕೆ ಆಚರಿಸ್ತೀವಿ ಅಂದರೆ ಅವರ ಆದರ್ಶಗಳು, ವ್ಯಕ್ತಿತ್ವಗಳು, ಅವರು ನಡೆದ ದಾರಿಯಲ್ಲಿ ನಾವು ಉತ್ತಮವಾದ ಉದಾತ್ತವಾದ ಒಂದು ನಡೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಅಲ್ಲಿ ಮಕ್ಕಳಿಗೆ ವಿಶೇಷವಾದ ಒಂದು ಗಾಂಧೀಜಿಯವರ ತತ್ವಗಳನ್ನು ತಿಳಿಸಿಕೊಟ್ಟರು. ಯಾಕೆಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಆಗ್ತಕ್ಕಂಥಗಳನ್ನು ನಾವು ನೋಡ್ತಾ ಇದ್ದೀವಿ. ನಾವೆಲ್ಲರೂ ಒಂದೇ ಏಕಾಗ್ರತೆಯಿಂದ, ಭಾವೈಕ್ಯತೆಯಿಂದ ರಾಷ್ಟ್ರದಲ್ಲಿ ನಾವೊಂದು ಅಭಿವೃದ್ಧಿಗಾಗಿ ಸರ್ವತೋಮುಖವಾಗಿ ನಾವು ಇದೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಬರ್ಬೇಕು. ಯಾಕೆಂತಂದರೆ ಗಾಂಧೀಜಿಯವರು ಇಂಥ ಮಹಾತ್ಮರು ಇರುವತ್ತಿಗೆ ನಮ್ಮ ದೇಶ ಇವತ್ತು ಉಳ್ಕೊಂಡಿದೆ. ಈ ಗಾಂಧೀಜಿಯವರ ಒಂದು ಗಾಂಧಿ ಜಯಂತಿ ಪ್ರಯುಕ್ತ ಕೇಂದ್ರ ಸರ್ಕಾರದಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು 15 ದಿವಸದಲ್ಲಿ ಸರ್ಕಾರಿ ಖಾಸಗಿ ಬಸ್ ಸ್ಟ್ಯಾಂಡಲ್ಲಿ ಶಾಸಕರ ನೇತೃತ್ವದಲ್ಲಿ ಅಮ್ಮನ ಹೆಸರು. ಪ್ರಕೃತಿ ದೇವರಿದ್ದಂತೆ ನಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸುವ ಪ್ರಕೃತಿಯನ್ನ ರಕ್ಷಿಸಬೇಕಾದ ಹೊಣೆ ಪ್ರತಿ ಮನುಷ್ಯನ ಮೇಲಿದೆ ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಖಲಂದರ್ ಹೇಳಿದರು. ಪಟ್ಟಣದಲ್ಲಿ ಮಂಗಳವಾರ ಟೈಮ್ಸ್ ಪಿಯು ಕಾಲೇಜಿನಲ್ಲಿ ನಡೆದ ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವ ಕಾರ್ಯಕ್ರಮದಲ್ಲಿ ಟೈಮ್ಸ್ ವಿದ್ಯಾರ್ಥಿಗಳಿಗೆ ಗಿಡಗಳನ್ನು ವಿತರಿಸಿ ಮಾತನಾಡಿದ ಅವರು, ಅರಣ್ಯ ನೀತಿ ಪ್ರಕಾರ 33% ಪ್ರಮಾಣದಲ್ಲಿ ಕಾಡು ಇರಬೇಕು. ಸದ್ಯ 20% ಮಾತ್ರ ಸಸ್ಯ ಸಂಪತ್ತು ಇದೆ. ವಿದ್ಯಾರ್ಥಿ ದೆಸೆಯಿಂದಾಗಿ ಪರಿಸರವನ್ನು ರಕ್ಷಣೆ ಮಾಡುವ ಹೊಣೆ ನಿಭಾಯಿಸಿದರೆ ಭವಿಷ್ಯದ ಜೀವನ ಚೆನ್ನಾಗಿರುತ್ತದೆ. ಗಿಡ ನೆಡುವುದು ಮಾತ್ರವಲ್ಲ, ಅದನ್ನು ಪೋಷಣೆ ಮಾಡುವುದು ಬಹಳ ಮುಖ್ಯವೆಂದರು. ಪರಿಸರವಾದಿ ಸಿಎನ್ ಅಶೋಕ್ ಮಾತನಾಡಿ, ಕುಡಿಯುವ ನೀರು, ಗಾಳಿ ಮತ್ತು ವಾಯು ಮಾಲಿನ್ಯ ಮಾಡದಂತೆ ಬದುಕು ಕಟ್ಟಿಕೊಳ್ಳಬೇಕು. ಜನ್ಮದಿನ, ವಿವಾಹ ಸೇರಿ ಶುಭ ಸಮಾರಂಭದಲ್ಲಿ ಆಲದ ಮರ, ಗೋಣಿ, ಬಸರಿ, ಬೇವು, ಹೊಂಗೆ ಸೇರಿ ದೇಸಿಯ ಗಿಡಗಳನ್ನು ನೆಡುವ ಸಂಪ್ರದಾಯವನ್ನು ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ರೋಟರಿ ಕ್ಲಬ್ನ ಜಿಲ್ಲಾ ಗವರ್ನರ್ ದೇವಾನಂದ್ ಮಾತನಾಡಿ, ಟೈಮ್ಸ್ ಪಿಯು ಕಾಲೇಜಿನ 550 ವಿದ್ಯಾರ್ಥಿಗಳಿಗೆ ತಲಾ 2 ಗಿಡಗಳನ್ನು ನೀಡಲಾಗಿದೆ. ಅವುಗಳನ್ನು ನೆಟ್ಟು ಪೋಷಣೆ ಮಾಡುವವರೆಗೆ ರೋಟರಿ ಕ್ಲಬ್ ವತಿಯಿಂದ ಬಹುಮಾನವನ್ನು ನೀಡಲಾಗುವುದೆಂದು ಘೋಷಿಸಿದರು.
ಟೈಮ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಬಿಕೆ ಗಂಗಾಧರ್ ಮಾತನಾಡಿದರು. ರೋಟರಿ ಕ್ಲಬ್ ಸಹಾಯಕ ಗವರ್ನರ್ಗಳಾದ ನಿರ್ಮಲ್ ಕುಮಾರ್ ಜೈನ್, ಸಂತೋಷ್ ಕುಮಾರ್, ರೋಟರಿ ಕ್ಲಬ್ನ ಅಧ್ಯಕ್ಷ ಬಿವಿ ವಿಜಯ್, ಕಾರ್ಯದರ್ಶಿ ಎಸ್ಎಸ್ ಕುಮುದ, ಪದಾಧಿಕಾರಿಗಳಾದ ಸಚಿನ್, ವಿಕ್ರಮ್, ಕಾಲೇಜು ಪ್ರಾಂಶುಪಾಲರಾದ ಎಚ್ಎಂ ಶ್ರೀಕಂಠ ಭಾಗವಹಿಸಿದ್ದರು. ನಮಗೆ ಬೇರೆ ರೀತಿ ಲೆಕ್ಚರಿಂಗ್ ಆ ಥರ ಹೇಳಿದರೆ ಯಾರೂ ಕೇಳ್ಕೊಳ್ಳಲ್ಲ, ಬೋರಿಂಗ್ ಅನಿಸುತ್ತೆ. ಆದರೆ ನಮ್ಮ ಮೂಲ ಪುರಾಣದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷ ರಾಜಾಯತೆ ನಮಃ. ಅಂದರೆ ಪುರಾಣಗಳಲ್ಲಿ ವೃಕ್ಷನನ್ನು, ಮರವನ್ನು ರಾಜನಿಗೆ ಹೋಲಿಸಿದ್ದಾರೆ. ಒಂದು ಮರದಲ್ಲಿ ಅದರ ಬುಡ ಬ್ರಹ್ಮನಾದರೆ, ಮಧ್ಯದಲ್ಲಿ ಕಾಂಡ ವಿಷ್ಣು ದೇವರಿಗೆ, ತುದಿ ಶಿವನಿಗೆ, ಅದೆಲ್ಲದನ್ನ ಒಂದು ಕೂಡಿ ಆಗಿರುವಂತಹ ಒಂದು ನಾವೇನು ಕೊಡ್ತೀವಿ ಅಂತ ಯೋಚನೆ ಮಾಡಬೇಕಾಗಿದೆ. ಇವತ್ತು ಮೋಟಾರ್ ವಾಹನಗಳನ್ನು ಬಿಡ್ತಾರೆ. ನಮಗೆ ಮೋಟಾರ್ ವಾಹನಗಳು ಹೊರಸುವಂಥ ಹೊಗೆಯಿಂದಾಗಿ ವಾತಾವರಣದಲ್ಲಿ ಶಾಖ ಹೆಚ್ಚಾಗ್ತಾ ಇದೆ. ಅದು ಹೇಳ್ತೇವೆ ನಮ್ಮ ACF ಹಸಿರು ಮನೆ ಪರಿಣಾಮದಿಂದ ಏನಾಗ್ತಾಯಿದೆ, ಹಿಮ ಪರ್ವತಗಳು ಹೋಗ್ತಾ ಇದೆ. ಇವತ್ತು ತಾಪಮಾನ ಹೆಚ್ಚಾಗ್ತಾ ಇದೆ. ನೀವೇ ಯೋಚನೆ ಮಾಡಿ, ತಾಪಮಾನ ಪ್ರತಿ ವರ್ಷ ಹೆಚ್ಚಾಗ್ತಾ ಬರ್ತಾ ಇದೆ. ಹೀಗೆ ತಾಪಮಾನ ಹೆಚ್ಚಾದರೆ ಮನುಷ್ಯನ ಬದುಕು ಕಷ್ಟ ಆಗುತ್ತೆ. ಅದರಿಂದ ತಾಪಮಾನ ಕಡಿಮೆ ಮಾಡಬೇಕು ಅಂದರೆ ನೀವೆಲ್ಲ ಗಿಡ ಮರಗಳನ್ನ ನೆಡಬೇಕು. ಗಿಡ ಮರಗಳನ್ನ ನೆಟ್ಟಿ ಅದನ್ನ ಪೋಷಣೆ ಮಾಡಿದ್ರೆ ಮಾತ್ರ ಉಳಿಯೋಕ್ಕಾಗುತ್ತೆ. ಬಹುಶಃ ಈಗ ಟೈಮ್ಸ್ ಕಾಲೇಜಲ್ಲಿ 10,000 ಗಿಡ ನೆಡುವ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ನಿಜವಾದ ನಮ್ಮ ಜಿಲ್ಲಾ ಕಾರ್ಯಕ್ರಮಗಳಲ್ಲಿ 4 ಮುಖ್ಯವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೆವು. ಆರೋಗ್ಯ ಮತ್ತು ಸ್ವಚ್ಛತಾ ಜಾಗೃತಿ, ಶಿಕ್ಷಣ ಮತ್ತು ಕಾನೂನು ಜಾಗೃತಿ, ಹಸಿರು ಮತ್ತು ನೀರು ಜಾಗೃತಿ, ಹಾಗೆ ರಸ್ತೆ ಮತ್ತು ಸಂಚಾರ ಜಾಗೃತಿ, ರೋಡ್ ಸೇಫ್ಟಿ ಅವೇರ್ನೆಸ್. ಈ ಎಲ್ಲ ಕಾರ್ಯಕ್ರಮಗಳ ಅಡಿಯಲ್ಲೇ ನಮ್ಮೆಲ್ಲ 85 ಕ್ಲಬ್ಬಿನವರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಇವತ್ತು ಚನ್ನರಾಯಪಟ್ಟಣ ವಿಷನ್ ಹಾಗೂ ಹಾಸನ್ ರಾಯಲ್ ಈ 2 ಕ್ಲಬ್ಗಳ ವತಿಯಿಂದ ನಮ್ಮ ಜಿಲ್ಲಾ ಕಾರ್ಯಕ್ರಮ ಆದಂಥ ಹಸಿರು ಮತ್ತು ನೀರು ಜಾಗೃತಿಯ ಕಾರ್ಯಕ್ರಮದಡಿಯಲ್ಲಿ 10,000 ಸಸ್ಯಗಳನ್ನು ನಮ್ಮ ವಿದ್ಯಾರ್ಥಿ ಮಿತ್ರರ ಮುಖಾಂತರ ನೆಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ಅಡಿಯಲ್ಲಿ ನೀವೆಲ್ಲ ಸಸ್ಯಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಪ್ಲೀಸ್, ಇಟ್ ರಿಯಲಿ ಹರ್ಟ್ಸ್. ಸೊ ನೀವು ಇವತ್ತೆಲ್ಲ ಗಿಡಗಳನ್ನ ನೆಟ್ಟು ಸರ್ ಹೇಳಿದಾಗ ನಮಗೆಲ್ಲರೂ ಫೋಟೋಸ್ಗಳನ್ನ ಕಳಿಸ್ಬೇಕು. ಇವತ್ತು ಇಟ್ಸ್ ಅ ಮ್ಯಾಂಡೇಟರಿ ಫಾರ್ ಆಲ್ ದ ಲೆಕ್ಚರರ್ಸ್. ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ಅವರಿಂದ ಎಲ್ಲರೂ ಆ ಯೂನಿಫಾರ್ಮ್ ಸಮೇತ ಹಾಕೊಂಡಿರೋ ಫೋಟೋನ ಕಳಿಸಿ. ಡೆಫಿನೆಟ್ಲಿ ಇನ್ 2 days ಅಲ್ಲಿ ಗಿವ್ ಸರ್ಟಿಫಿಕೇಟ್ಸ್ ಟು ಎವ್ರಿಬಡಿ. ಇಸ್ ಇಟ್ ಓಕೆ? ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಆಪರ್ಚುನಿಟಿಗೆ ರೋಟ್ರಿ ಅವರು ಕೈ ಜೋಡಿಸಿದ್ದು ತುಂಬ ಖುಷಿ ಆಯಿತು. ಅಷ್ಟು ದೂರದಿಂದ ಬಂದು ನಮ್ಮ ಹಾಸನದಿಂದ ನನ್ನ ಎಲ್ಲ ಸ್ನೇಹಿತರು ರೋಟ್ರಿಯವ್ರು ಬಂದು ನೋಡು. ಕೊನೆಗೆ ಥ್ಯಾಂಕ್ಸ್ ಹೇಳೋಕ್ಕಿಂತ ಮುಂಚೆ ಅಶೋಕ್ ಸರ್ ಆಗಲೇ ಹೇಳಿದ್ರು, ಯಾವಾಗಲೂ ಸ್ಟೇಜ್ ಮೇಲಿರೋರು ಮಾತ್ರ ಕಾಣಿಸ್ತಾರೆ ಮಕ್ಕಳ. ಆ ಗಿಡನ ಎತ್ತಿಡೋಕ್ಕೆ ಆಂಟೀಸ್ಗಳು, ಡ್ರೈವರ್ಸ್ಗಳು ಎಷ್ಟು ಕಷ್ಟಪಟ್ಟಿದ್ದಾರೆ. ದಯವಿಟ್ಟು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿ. ನೀವು ಇಟ್ಟಿದ್ದೀರಾ, ನಿಮ್ಮನ್ನು ಸೇರಿಸಿದ್ದಾರೆ. ಅವರೇನು ಇಡಲಿಲ್ಲ ಸರ್, ನಾವೇ ಅಂತ. ನೀವೇನಲ್ಲ, ನೀವು ಬರೋಕ್ಕಿಂತ ಮುಂಚೆ ಈ ಸ್ಟೇಜ್ನ ಕಟ್ಟೋದು. ತಾಲೂಕಿನ ನುಗ್ಗೇನಹಳ್ಳಿ ಹೋಬಳಿ ಕೇಂದ್ರದಲ್ಲಿನ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು. ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಠಲ್ ಕುಮಾರ್ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿಯವರ ತತ್ವ, ಸಿದ್ಧಾಂತ, ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಸದಾ ಪಾಲಿಸಬೇಕು. ಮಹಾತ್ಮ ಗಾಂಧೀಜಿಯವರನ್ನ ಕೇವಲ ಭಾರತ ದೇಶವಲ್ಲದೆ ಇಡೀ ವಿಶ್ವವೇ ಅವರನ್ನ ಗೌರವಿಸುತ್ತಿದೆ. ಅದೇ ರೀತಿ ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಸ್ವತಂತ್ರ ಹೋರಾಟದ ಜೊತೆಗೆ ಪ್ರಧಾನಿಯಾಗಿಯೂ ಉತ್ತಮ ಸೇವೆಯನ್ನ ಸಲ್ಲಿಸಿದ್ದರು ಎಂದರು. ಪಿಡಿಒ ಶಿವರಾಮ್ ಮಾತನಾಡಿ, ಗಾಂಧೀಜಿಯವರು ಕಂಡ ಕನಸು ನನಸಾಗಲು ಭಾರತದ ಪ್ರತಿಯೊಬ್ಬ ಪ್ರಜೆಯು ಅವರ ಮೌಲ್ಯಗಳನ್ನು ಅನುಸರಿಸಿದರೆ ಮಾತ್ರ ಸಾಧ್ಯ. ಇತ್ತೀಚಿನ ಆಧುನಿಕ ಯುಗದಲ್ಲಿ ಜನರು ಹಣದ ಹಿಂದೆ ಓಡುತ್ತಿದ್ದು, ಇದರಿಂದ ಮೌಲ್ಯಗಳು ಕುಸಿಯುತ್ತಿವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ದ್ರಾಕ್ಷಾಯಿಣಿ ಯಲ್ಲಪ್ಪ, ಸದಸ್ಯರಾದ NS ಮಂಜುನಾಥ್, ಜಬೀನ್ ತಾಜ್, ಮಹಮ್ಮದ್ ಜಾವೀದ್, ಗೌಡಕ್ಕಿ ಮಂಜು, ಸಾಬಿನ್ ತಾಜ್, ಸಾದಿಕ್ ಪಾಷಾ, NR ಶಿವಕುಮಾರ್, ಕಾರ್ಯದರ್ಶಿ ಭವಾನಿ, ಸಹ ಕಾರ್ಯದರ್ಶಿ ರಾಜಕುಮಾರ್, ಬಿಲ್ ಕಲೆಕ್ಟರ್ ನಾಗರಾಜ್,
ಮುಖಂಡರಾದ ಮಹಮ್ಮದ್ ಜಾವೀದ್, ಯಲ್ಲಪ್ಪ, ಸಿಬ್ಬಂದಿಗಳಾದ ಸೋಮು, ಧರಣಿ ಕುಮಾರ್, ರಾಜು, ಮಾಸ್ತಿ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಜರಿದ್ದರು. ಎಲ್ಲ ಸದಸ್ಯರು ಸೇರಿ ಮತ್ತೆ ಅಧಿಕಾರಿಗಳು ಮತ್ತೆ ಸ್ಟಾಫ್ನವರು ಎಲ್ಲ ಸೇರಿ ನಾವು ಗಾಂಧಿ ಜಯಂತಿನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ಇವತ್ತು ಅವರು ಪೋರ್ಬಂದರ್ನಲ್ಲಿ ಗಾಂಧೀಜಿ ಈ ದಿನ ಹುಟ್ಟಿದ್ದಾರೆ. ಇವರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯವನ್ನು ಪಡೆಯುತ್ತೆ. ಬ್ರಿಟಿಷರು ನಮ್ಮನ್ನು 300-400 ವರ್ಷಗಳಿಂದ ಆಳ್ತಾಯಿದ್ರು. ಈ ಒಂದು ಆಳ್ವಿಕೆಯ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಅವರ ಕೈಗೊಂಡಿದ್ದು ನಾವು ಪ್ರತಿ ವರ್ಷ ಗಾಂಧಿ ಜಯಂತಿಯನ್ನು ಆಚರಿಸ್ತೇವೆ. ತಾಲೂಕಿನ ಹಿರಿಸಾವಿಯಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯಲ್ಲಿ ಬುಧವಾರ ಏರ್ಪಡಿಸಿದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯ ಆಚರಣೆಯಲ್ಲಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ 76,000 ರು ಮೌಲ್ಯದ ಟ್ರ್ಯಾಕ್ ಸೂಟ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆ ಸಮಾರಂಭದ ವೇದಿಕೆ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್.ಎ. ಪ್ರಮೋದ್ ಮಾತನಾಡಿ, ಮಹಾನ್ ವ್ಯಕ್ತಿಗಳಾದ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕನಸಾದ ಒಕ್ಕೂಟದ ವ್ಯವಸ್ಥೆಯನ್ನು ಸರ್ಕಾರಗಳು ಉಳಿಸಿಕೊಳ್ಳುವ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಪ್ರಸಕ್ತ ರಾಜಕೀಯ ಪಕ್ಷಗಳು ಅಧಿಕಾರ ನಡೆಸುವಾಗ ಒಕ್ಕೂಟ ವ್ಯವಸ್ಥೆಯಲ್ಲಿರುವ ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯ ಉಂಟು ಮಾಡುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಮಾತನಾಡಿ, ಗಾಂಧೀಜಿಯವರು ಸರಳತೆ, ತತ್ವ, ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಎಚ್.ಎಂ. ರಘು, ಸದಸ್ಯರಾದ ಚಿಕ್ಕರಾಮೇಗೌಡ, ಮೋಹನ್, ಶಿವಣ್ಣ, ಬ್ಯಾಡರಹಳ್ಳಿ ಯೋಗೇಶ್, ಅರಕೆರೆ ಜಾನಿ, ನಾಗರಾಜು, ಎಸ್ಟಿಎಂಸಿ ಅಧ್ಯಕ್ಷ ಮಧು ಮತ್ತು ಸದಸ್ಯರುಗಳು, ಮುಖ್ಯ ಶಿಕ್ಷಕಿ ಚಂದ್ರಕಲಾ, ಶಿಕ್ಷಕ ಹಿರಿಯಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹಿರಿಸಾವೆ ಎಚ್ಪಿಬಿಎಸ್ ಶಾಲೆಯಲ್ಲಿ ಬುಧವಾರ ನಡೆದ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ಪ್ರಮೋದ್ ಮಾತನಾಡಿದರು. ಹಳೆಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗಾಂಧಿ ಜಯಂತಿಯ ಈ ಸಂದರ್ಭದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ಎಲ್ಲರಿಗೂ ಒಂದು ಟ್ರ್ಯಾಕ್ ಶೂಟ್ ಕೊಡುವಂತ, ಮಕ್ಕಳಿಗೆ ಒಂದು ಟ್ರ್ಯಾಕ್ ಶೂಟ್ ಕೊಡುವಂತ ಒಂದು ಸಂದರ್ಭ ಒದಗಿ ಬಂದಿರೋದು ನಮಗೆಲ್ಲ ಹೆಮ್ಮೆ. ಈ ಸಂದರ್ಭದಲ್ಲಿ ಈ ಗಾಂಧಿ ಒಂದು ಏನು ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ಗಾಂಧೀಜಿಯವರು ಏನು ಒಂದು 1869 ಅಕ್ಟೋಬರ್ 2ರಂದು ಜನಿಸಿ ಒಂದು ದೊಡ್ಡ ಒಂದು ವಿಶ್ವದ ಒಂದು ಮಹಾನ್ ನಾಯಕರಾಗಿ ಬೆಳೆದು ತಮ್ಮ ವಿಚಾರಧಾರೆಗಳಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಾರೆ. ಈ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋ ಒಂದು ಪರಿಸ್ಥಿತಿ, ಉಳಿಸ್ಕೊಳ್ಳೋದು ಒಂದು ಕಷ್ಟದ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿರೋದು ಕಾಣುತ್ತದೆ. ಏಕೆಂದ್ರೆ ಎಲ್ಲಾ ಕಡೆನೂ ಈ ಸರ್ಕಾರಗಳ ನಡುವೆ ಕಿತ್ತಾಟ ಏನಾಗ್ತಾ ಇದೆ, ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಒಂದು ಧಕ್ಕೆ ಆಗುವಂತ ಒಂದು ಸಂದರ್ಭಗಳು ನಡೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದನ್ನ ಮೆಟ್ಟಿ ನಾವೆಲ್ಲ ಒಂದು ಒಕ್ಕೂಟ ವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಹಾಕೊಳ್ಳೋ ಒಂದು ಸಂದರ್ಭವಾಗಿ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿಕೊಂಡು ಅದರ ಮೂಲಕ ತಮ್ಮೆಲ್ಲರೂ ಏನಾದರೂ ಒಂದು ಸಣ್ಣ ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಸೇರ್ಕೊಂಡಿದ್ದೆವು. ಆಗ ನಿಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಸಹ ಸೇರಿಕೊಂಡು ನಮ್ಮ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸ್ಕೂಲು ಮತ್ತು ಪ್ರೈವೇಟ್ ಸ್ಕೂಲ್ನಲ್ಲಿ ಏನು ವ್ಯತ್ಯಾಸ ಇದೆ, ನಮ್ಮ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಮತ್ತು ಪ್ರೈವೇಟ್ ಸ್ಕೂಲ್ನಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತಂದರೆ, ಪ್ರೈವೇಟ್ ಸ್ಕೂಲ್ನಲ್ಲಿ ಒಳ್ಳೆ ಯೂನಿಫಾರ್ಮ್ ಹಾಕಿ ಶೂ ಹಾಕೊಂಡು ನೀಟಾಗಿ ಬಸ್ಸಲ್ಲಿ ಹೋಗೋದು, ಬಸ್ಸಲ್ಲಿ ಬರುವಂಥ ವ್ಯವಸ್ಥೆ ಇದ್ದರೆ ಮಾತ್ರ ಸ್ಕೂಲ್ ಅಂತ ತಿಳ್ಕೊಂಡ್ಬಿಟ್ಟು ತಂದೆ ತಾಯಿಗಳು. ಆದರೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿ ನಾವು ಇವತ್ತು ಒಂದು ಹಂತಕ್ಕೆ ಬಂದಿದ್ದೀವಿ. ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ನಮ್ಮ ವಿದ್ಯಾರ್ಥಿ ಜೀವನ ಏನಕ್ಕೆ ಯಾವ ರೀತಿ ಇತ್ತು, ನಾವೆಲ್ಲ ನಿಮ್ಮಂಗೆನೆ ಕೆಳಗಡೆ ಕುತ್ಕೊಂಡು ವಿದ್ಯಾರ್ಥಿಗಳು ಆಗಿ ಎಲ್ಲ ಶಿಕ್ಷಕರು ಹೇಳುವಂತಹ ಮಾತುಗಳನ್ನು ಕೇಳಿಕೊಂಡು ಈ ಗ್ರೌಂಡ್ನಲ್ಲಿ ನಾವು ಬೆಳೆದು ಮುಂದೆ ಹೋಗಿದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಗೆ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕೊಡುಗೆ ಅಪಾರವಾದದ್ದು. ಅವರ ಜೀವನ ಚರಿತ್ರೆಯನ್ನ ಪ್ರತಿಯೊಬ್ಬರೂ ಓದಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು. ತಾಲೂಕು ಆಡಳಿತದಿಂದ ಆಚರಿಸಲಾದ ಗಾಂಧೀಜಿ ಮತ್ತು ಶಾಸ್ತ್ರಿಯವರ ಜಯಂತಿಯಲ್ಲೇ ಹೇಳಿಕೆ. ಟೈಮ್ಸ್ ಪಿಯು ಕಾಲೇಜಿನಲ್ಲಿ ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವ ಕಾರ್ಯಕ್ರಮ. ಕಾಲೇಜಿನ ಪ್ರತಿ ವಿದ್ಯಾರ್ಥಿಗಳಿಗೆ ತಲಾ 2 ಗಿಡಗಳ ವಿತರಣೆ. ಪ್ರಕೃತಿಯನ್ನ ರಕ್ಷಿಸಬೇಕಾಗಿರುವುದು ಪ್ರತಿಯೊಬ್ಬರ ಹೊಣೆ ಎಂದ ಎಎಫ್ಒ ಖಲಂದರ್.
ತಾಲೂಕಿನ ನುಗ್ಗೇಹಳ್ಳಿಯಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆ ಮತ್ತು ತಾಲೂಕಿನ ಹಿರಿಸಾವಿಯಲ್ಲಿ ಮಹನೀಯರ ಜನ್ಮ ಜಯಂತಿ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ 76,000 ಮೌಲ್ಯದ ಟ್ರ್ಯಾಕ್ ಸೂಟ್ಗಳ ವಿತರಣೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.